ವಿದ್ಯಾರ್ಥಿಗಳೇ, ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅನ್ನೋಂಥದ್ದನ್ನ ನೀವು ತಿಳ್ಕೊಂಡಿದ್ದೀರಲ್ವಾ? ಹೌದಲ್ವಾ? 6 ಮತ್ತು 7ನೇ ತರಗತಿಯಲ್ಲಿ ನೀವು ಜೀವಕೋಶ ಎಂದರೇನು ಅನ್ನೋದನ್ನ ನೀವು ತಿಳ್ಕೊಂಡ್ರಲ್ವಾ? ಸೊ ಹಾಗಾದ್ರೆ ಜೀವಕೋಶ ಎಂದರೇನು? ಜೀವಕೋಶ ಎಂದರೆ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವನ್ನು ಜೀವಕೋಶ ಎನ್ನುವರು. ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವನ್ನ ನಾವು ಜೀವಕೋಶ ಅಂತ ಕರಿತೀವಲ್ವಾ? ಸೊ ಹಾಗೆ ಈಗ 1665ರಲ್ಲಿ ರಾಬರ್ಟ್ ಹುಕ್ ಅನ್ನುವಂಥ ಜೀವಶಾಸ್ತ್ರಜ್ಞರವರು ಒಮ್ಮೆ ಮರದ ತೊಗಟೆ, ಸೊ ಅದನ್ನ ಕಾರ್ಕ್ ಅಂತ ಕರಿತೀವಿ. ಸೊ ಮರದ ತೊಗಟೆಯಿಂದ ಮಾಡಲ್ಪಟ್ಟಿರುವಂಥದ್ದಕ್ಕೆ ಅದು ಬಿರುಡೆ ಅಥವಾ ಕಾರ್ಕ್ ಅಂತ ಕರಿತೀವಿ. ಸೊ ಒಂದಿನ ರಾಬರ್ಟ್ ಹುಕ್ ಅವರು ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರೊಳಗೆ ನೋಡ್ತಾರವರು ಅದು ಚಿಕ್ಕ ಚಿಕ್ಕ ಕೋಣೆಗಳಿಂದ ಮಾಡಲ್ಪಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಅವರು ಈ ಚಿಕ್ಕ ಚಿಕ್ಕ ಕೋಣೆಯನ್ನ ಅವರು ಸೆಲ್ ಅಂತ ಕರೆದ್ರು. ಸೊ ಸೆಲ್ ಅಂದ್ರೆ ಗ್ರೀಕ್ ಪದದಲ್ಲಿ ಕೋಣೆ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ಆ ಚಿಕ್ಕ ಚಿಕ್ಕ ಕೋಣೆಗಳ ಅವರು ಅಬ್ಸರ್ವ್ ಮಾಡ್ತಾರೆ. ಸೊ ಅವು ಒಂದರ ಪಕ್ಕ ಒಂದು ಇರ್ತವೆ. ಸೊ ಅದನ್ನ ಸೆಲ್ ಅಂತ ಕರೆದ್ರು. ಸೊ ಹಾಗೆ ಅವರು ಪ್ರತಿಯೊಂದು ಈಗ ಸಸ್ಯದ ಎಲೆಗಳನ್ನ ತೆಗಿತಾರೆ. ಹಾಗೆ ಈಗ ಅವರ ಬಾಯಲ್ಲಿ ಇರುವಂತಹ ಈ ಲೋಳೆ ಅಂದ್ರೆ ಪಕ್ಕ ಒಂದು ತೆಳುವಾದ ಪೊರೆಯನ್ನು ತೆಗೆದು ಸಹ ಅವರು ಅಬ್ಸರ್ವ್ ಮಾಡ್ತಾರೆ. ಸೊ ಹಾಗೆ ಅವರು ಅಬ್ಸರ್ವ್ ಮಾಡಲಿಕ್ಕೆ ಅವರೇ ತಯಾರಿಸಿರುವಂತಹ ಒಂದು ಚಿಕ್ಕ ಮೈಕ್ರೋಸ್ಕೋಪ್ ಅನ್ನ ಅವರು ತೆಗೆದುಕೊಳ್ತಾರೆ. ಅವರು ಈಗ ಹೇಗೆ ಬೂತ್ ಕನ್ನಡಿ ಇರುತ್ತೋ ಅದೇ ತರ ಲೆನ್ಸ್ ಅಂತ ಹೇಳ್ತೀವಲ್ವಾ? ಸೊ ಅದೇ ತರ ಅವರು ಸಹ ಒಂದು ಲೆನ್ಸ್ ತರ ಮಾಡ್ಕೊಂಡ್ಬಿಟ್ಟು ಅವರು ಅಬ್ಸರ್ವ್ ಮಾಡ್ತಾರೆ. ಸೊ ಅವಾಗ ಚಿಕ್ಕ ಚಿಕ್ಕ ಜೀವಕೋಶಗಳನ್ನು ಸಹ ನಾವು ಈ ರೀತಿಯಾಗಿರುವಂತ ಸೂಕ್ಷ್ಮ ದರ್ಶಕದಿಂದ ನಾವು ವೀಕ್ಷಿಸಬಹುದು ಅಂದ್ಬಿಟ್ಟು ಅವರು ಒಂದು ತಮ್ಮದೇ ಆದಂತಹ ರಚನೆಯಲ್ಲಿ ಒಂದು ಸೂಕ್ಷ್ಮ ದರ್ಶಕವನ್ನ ರಚಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ರಾಬರ್ಟ್ ಹುಕ್ ಅವರು ಸೆಲ್ ಅನ್ನುವಂತ ಪದವನ್ನ ನೀಡಿದ್ರು. ಅದು ಕೋಣೆ ಅನ್ನುವಂತ ಅರ್ಥ. ಸೊ ಅದರಿಂದ ತಿಳಿಯುತ್ತೆ ಎಲ್ಲಾ ಜೀವಕೋಶಗಳು ಅಂದ್ರೆ ನಿರ್ದಿಷ್ಟ ಆಕಾರದಲ್ಲಿ ಇರ್ತವೆ ಅನ್ನುವಂಥದ್ದು. ಸೊ ಹಾಗೆ ಎಲ್ಲಾ ಜೀವಕೋಶಗಳು ಒಂದೇ ರೀತಿಯಾಗಿರುವಂತಹ ಆಕಾರದಲ್ಲಿ ಇರಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ಸೊ ಇಲ್ಲಿ ನೋಡ್ರಿ, ಮೃದು ಸ್ನಾಯು ಕೋಶ. ಸೊ ಮೃದು ಸ್ನಾಯು ಕೋಶ ಯಾವ ರೀತಿ ರಚನೆಯಲ್ಲಿದೆ? ಹಾಗೆ ಅಂಡಾಣು. ಸೊ ಅಂಡಾಣು ಸಹ ಒಂದು ಕೋಶ ಆಗಿರುತ್ತೆ. ಸೊ ಹಾಗೆ ಇದು ಒಂದು ಮೃದು ಸ್ನಾಯು ಕೋಶ. ಸೊ ಹಾಗೆ ಇದು ವೀರ್ಯಾಣು ಕೋಶ. ಇದು ಮೂಳೆ ಕೋಶ. ಹಾಗೆ ಕೊಬ್ಬಿನ ಕೋಶ ಯಾವ ತರ ಅದರ ರಚನೆ ಇದೆ ಅಂತ ನೋಡ್ರಿ. ಮತ್ತೆ ನರಕೋಶ. ಅರ್ಥ ಇದೆಯಾ? ಇವೆಲ್ಲ ನಮ್ಮ ಮಾನವನಲ್ಲೇ ಕಂಡು ಬರುವಂತಹ ಜೀವಕೋಶಗಳು. ಎಲ್ಲ ಒಂದೇ ರೀತಿ ಇದಾವ? ಇಲ್ಲ ಅಲ್ವಾ? ಸೊ ಎಲ್ಲಾನು ಬೇರೆ ಬೇರೆ ರೀತಿಯಾಗಿರುವಂತಹ ಆಕಾರದಿಂದ ಮಾಡಲ್ಪಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಆದ್ರಿಂದ ನಾವು ಈ ಜೀವಕೋಶಗಳು ಏನಂದ್ರೆ ಪ್ರತಿ ಒಂದು ಜೀವಿಗಳಲ್ಲಿ ಜೀವಕೋಶ ಇರಲೇಬೇಕು ಅಲ್ವಾ? ಸೊ ಈ ಜೀವಕೋಶದ ಆಧಾರದ ಮೇಲೆ ಜೀವಿಗಳನ್ನ ನಾವು ಏಕಕೋಶೀಯ ಮತ್ತು ಬಹುಕೋಶೀಯ ಜೀವಿಗಳು ಅಂತ ವಿಂಗಡಿಸಿದ್ವಿ ಅಲ್ವಾ? ಏಕಕೋಶೀಯ ಅಂದ್ರೆ ಏನು? ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದ್ರೆ ಅದನ್ನ ಏಕಕೋಶೀಯ ಜೀವಿ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ರೆ ಅದನ್ನ ನಾವು ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಏಕಕೋಶೀಯ ಜೀವಿಗಳಿಗೆ ಉದಾಹರಣೆ
ಅಮೀಬಾ, ಯೋಗಿನ, ಪ್ಯಾರಾಮೇಸಿಯಂ. ಸೊ ಇವೆಲ್ಲ ನೀಲಿ ಹಸಿರು ಶೈವಲ ಬ್ಯಾಕ್ಟೀರಿಯಾಗಳು. ಸೊ ಇವೆಲ್ಲ ಏಕಕೋಶೀಯ ಜೀವಿಗಳು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಬಹುಕೋಶೀಯ ಜೀವಿಗಳು ನಾವು ಈಗ ಕೆಲವೊಂದು ಸಸ್ಯಗಳು, ಆಮೇಲೆ ನಾವುಗಳು ಎಲ್ಲ ಬಹುಕೋಶೀಯ ಜೀವಿಗಳು. ಅಂದ್ರೆ ನಮ್ಮಲ್ಲಿ ಮಿಲಿಯಾಂತರ ಜೀವಕೋಶಗಳು ಇವೆ. ಸೊ ಆದ್ರಿಂದ ಸೊ ಈಗ ನಾವು ಜೀವಕೋಶ ಅಂದ್ರೆ ಮೊಟ್ಟ ಮೊದಲಿಗೆ ಏನಂದ್ರೆ ಈ ಜೀವಕೋಶದಲ್ಲಿ ಇರುವಂತಹ ಪ್ರಮುಖ ಭಾಗಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಜೀವಕೋಶದಲ್ಲಿ 3 ಪ್ರಮುಖ ಭಾಗಗಳಿವೆ. ಸೊ ಮೊದಲನೇದಾಗಿ ಕೋಶ ಪೊರೆ, ಎರಡನೇದು ಕೋಶ ಕೇಂದ್ರ, ಮೂರನೇದು ಕೋಶ ದ್ರವ್ಯ. ಅರ್ಥ ಆಗ್ತಾ ಇದೆಯಾ? ಸೊ ಇದು 3 ಪ್ರಮುಖ ಭಾಗಗಳು: ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಾವು ಮೊದಲನೇದಾಗಿ ಇಲ್ಲೊಂದು ನಾವು ಈರುಳ್ಳಿ ಸಿಪ್ಪೆಯನ್ನ ತೆಗೆದುಕೊಂಡಿದ್ವಿ. ಅರ್ಥ ಆಗ್ತಾ ಇದೆಯಾ? ಸೊ ಮೊದಲನೇದಾಗಿ ಫಸ್ಟು ಈಗ ನಾವು ಮೈಕ್ರೋಸ್ಕೋಪ್ ಅಂದರೆ ಸೂಕ್ಷ್ಮದರ್ಶಕ ಅಂದರೆ ಏನು ಅನ್ನೋಂಥದ್ದನ್ನ ನಾವು ಫಸ್ಟು ತಿಳ್ಕೊಳ್ಳೋಣ. ಸೊ 2 ರೀತಿಯಾಗಿರುವಂತಹ ಸೂಕ್ಷ್ಮದರ್ಶಕ ಇರುತ್ತೆ. ಸೊ ಇದನ್ನ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಇದನ್ನ ನಾವು ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಈರುಳ್ಳಿ ಸಿಪ್ಪೆಯನ್ನು ತೆಗೆದುಬಿಟ್ಟು ನಾವು ಇದರಲ್ಲೂ ಸಹ ಅಬ್ಸರ್ವ್ ಮಾಡ್ಬೋದು. ಜೀವಕೋಶದಲ್ಲಿ ಇರುವಂತಹ ಇನ್ನಷ್ಟು ಚಿಕ್ಕ ಕಣಗಳನ್ನ ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ನಾವು ನೋಡ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ಇದರ ಭಾಗಗಳನ್ನ ನಾವು ಮೊದಲು ತಿಳ್ಕೊಳ್ಳೋಣ. ಇದನ್ನ ನಾವು ಇಲ್ಲಿ ಇರುವಂಥದ್ದು ನೇತ್ರ ಮಸೂರ ಅಂತ ಕರಿತೀವಿ. ಸೊ ಯಾಕೆಂದ್ರೆ ನಾವು ಇದನ್ನ ಕಣ್ಣಿನಲ್ಲಿ ವೀಕ್ಷಿಸ್ತೀವಿ, ಆದ್ರಿಂದ ಇದನ್ನ ನೇತ್ರ ಮಸೂರ ಅಂತ ಕರಿತೀವಿ. ಸೊ ಇಲ್ಲಿ ನಾವು ವೀಕ್ಷಿಸಬಹುದಾದಂತಹ ವಸ್ತುವನ್ನ ನಾವು ಇಲ್ಲಿ ಇಡ್ತೀವಿ. ಒಂದು ಸ್ಲೈಡ್ ಅನ್ನ ತೆಗೆದುಕೊಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಟೊಮ್ಯಾಟೊ ಎಲೆಗಳಲ್ಲಿ ಇರುವಂತಹ ಪತ್ರರಂಧ್ರದ ಒಂದು ಈ ಟೊಮ್ಯಾಟೋದ ಒಂದು ಸ್ಲೈಡ್ ಇದೆ ಇಲ್ಲಿ. ಸೊ ಸ್ಲೈಡ್ ಅನ್ನ ಎಲ್ಲಿ ಇಡ್ತಾ ಇದ್ವಿ? ಸೊ ಇದನ್ನ ಡಯಾಫ್ರಮ್ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಬೇಸ್ ಅಂತ. ಸೊ ಇದನ್ನ ಬೇಸ್ ಅಂತ ಕರೀತಾರೆ, ಇದು ಡಯಾಫ್ರಮ್ ಅಂತ ಕರೀತಾರೆ. ಇಲ್ಲಿ ಸ್ಲೈಡ್ ಅನ್ನ ನಾವು ಇಲ್ಲಿಡ್ತೀವಿ. ಸೊ ಇಲ್ಲಿ 10x ಮತ್ತು 40x ಅನ್ನೋಂಥ ಇವು ಮಸೂರಗಳಿರ್ತವೆ. ಅಂದರೆ ಆ ವಸ್ತುವನ್ನ ವೀಕ್ಷಿಸಲಿಕ್ಕೆ 10ರಷ್ಟು ದೊಡ್ಡದಾಗಿ ನಮಗೆ ಕಾಣಿಸುತ್ತೆ ಅಂತ ಅರ್ಥ. ಅಂದರೆ ಅದರ ಗಾತ್ರ ಎಷ್ಟು 10 ಪಟ್ಟು. ಈಗ ನಾವು ಚಿಕ್ಕ ಒಂದು ಜೀವಕೋಶ ಯಾವ್ದರ ಇದನ್ನು ನಾವು ತೆಗೆದುಕೊಂಡು ವೀಕ್ಷಿಸಿದ್ರೆ ಅದರ 10 ಪಟ್ಟು ಎಕ್ಸ್ಪ್ಯಾಂಡ್ ಮಾಡಿ ನಾವು ಅದನ್ನು ವೀಕ್ಷಿಸ್ಬೋದು ಇದರಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಇದು ರಫ್ ಅಡ್ಜಸ್ಟ್ಮೆಂಟ್ ಅಂತ, ಮತ್ತೆ ಇದು ಫೈನ್ ಅಡ್ಜಸ್ಟ್ಮೆಂಟ್. ಅಂದರೆ ರಫ್ ಅಡ್ಜಸ್ಟ್ಮೆಂಟ್ ಅಂದರೆ ನಾವು ಮೇಲಕ್ಕೋ ಕೆಳಗೋ ಮಾಡಿಬಿಟ್ಟು ಸೊ ಇಲ್ಲಿ ಆ ಸ್ಲೈಡನ್ನು ನಾವು ವೀಕ್ಷಿಸ್ಬೋದು. ಇದು ಫೈನ್ ಅಡ್ಜಸ್ಟ್ಮೆಂಟ್ ಅಂದರೆ ಆ ಸ್ಲೈಡು ಇದು ಎಲ್ಲಿ ವೀಕ್ಷಿಸ್ಬೋದು ಅಲ್ಲಿ ನಿಲ್ಲುತ್ತಿದೋ ಇದನ್ನು ನಾವು ಅದು ಬ್ಲರ್ ಆಗಿದ್ರೆ ಅದನ್ನು ನಾವು ಸರಿಪಡಿಸ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಮೈಕ್ರೋಸ್ಕೋಪ್ ಇರುತ್ತೆ. ಇದು ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಂತ. ನಾವು ಏನು ಯಾವುದಾದ್ರೂ ಒಂದು ಎಲೆಯ ಪತ್ರರಂಧ್ರದ ಇದನ್ನು ಕಟ್ ಮಾಡಿಬಿಟ್ಟು ಅಂದರೆ ಅದರ ನೀಲಛೇದ ನೋಟವನ್ನು ನಾವು ಇದರಲ್ಲಿ ವೀಕ್ಷಿಸ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ತೆಳುವಾದ ಒಂದು ನೀರುಳ್ಳಿ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಸೊ
ಇಲ್ಲಿ ಸ್ಟೈನ್ ಅನ್ನ ಹಾಕಿದೀವಿ. ಸೊ ಯಾಕೆ ಸ್ಟೈನ್ ಅನ್ನ ಹಾಕ್ತೀವಪ್ಪ ಅಂದ್ರೆ, ಸೊ ಅಲ್ಲಿ ಕೋಶ ಕೇಂದ್ರ ಬಣ್ಣವನ್ನ ಅದು ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾಗ ನಾವು ಅದನ್ನ ಬೇಗ ಗುರುತಿಸಬಹುದಾಗುತ್ತೆ. ಸೊ ನಾನು ಕರೆದಾಗ ಒಬ್ಬೊಬ್ಬರೇ ವೀಕ್ಷಿಸ್ರಿ. ಸೊ ಯಾವ ಥರ ಇದೆ ಅಂದರೆ, ನೀವು ಅಬ್ಸರ್ವ್ ಮಾಡಬೇಕು. ನೀರುಳ್ಳಿ ಸಿಪ್ಪೆಯ ತೆಳುವಾದ ಹೊರೆಯನ್ನು ತೆಗೆದುಕೊಂಡಿದ್ವಿ. ಈ ರೀತಿ ಜೀವಕೋಶಗಳು ಇರೋದನ್ನ ನಾವು ಕಾಣಬಹುದು. ಸೊ ಮಧ್ಯದಲ್ಲಿ ಒಂದು ಚುಕ್ಕಿ ಕಾಣುತ್ತೆ. ಸೊ ಇದು ನೇರಳೆ ಬಣ್ಣದ ಚುಕ್ಕಿ. ನಾವು ಸ್ಟೈನ್ ನೀಲಿ ಬಣ್ಣದನ್ನ ತೆಗೆದುಕೊಳ್ಬೋದು, ಆಯ್ತಾ. ಸೊ ಈ ರೀತಿ ನಾವು ನೀಲಿ ಬಣ್ಣ ತೆಗೆದುಕೊಂಡ್ರೆ ನೀಲಿ ಬಣ್ಣದ ಕೋಶ ಕೇಂದ್ರವನ್ನ ನಾವು ವೀಕ್ಷಿಸಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಒಬ್ಬೊಬ್ರು ಬನ್ನಿ, ಬಾ. ಇಲ್ಲಿ ಈ ರೀತಿಯಾಗಿರುವಂತ ಜೀವಕೋಶವನ್ನ ನಾವು ವೀಕ್ಷಿಸಬಹುದು. ಬಾ, ಕಾಣಿಸ್ತಾ ಇದೆಯಾ? ಸೊ ಬೋರ್ಡ್ ಮೇಲೆ ಇದೆಯಲ್ಲ, ಈ ತರ ಜೀವಕೋಶ ಈ ನೀರುಳ್ಳಿ ಸಿಪ್ಪೆಯಲ್ಲಿ ಇರುವಂತಹ ಕಾಣಿಸ್ತಾ ಇದೆಯಾ? ಈ ರೀತಿ ಕಾಣಿಸ್ತಾ ಇದೆ, ಆಯ್ತಾ. ಜೀವಕೋಶದ ನೀರುಳ್ಳಿ ಸಿಪ್ಪೆಯಲ್ಲಿ ಇರುವಂತಹ ಜೀವಕೋಶದ ರಚನೆ ಯಾವ ರೀತಿ ಇದೆ ಅನ್ನೋದನ್ನ ಸೊ ಇಲ್ಲಿದೆಯಲ್ಲ ಬೋರ್ಡ್ ಮೇಲೆ, ಆ ತರ ಕಾಣಿಸ್ತಾ ನೋಡ್ತೀಯಾ? ನೀಟಾಗಿ ಅಬ್ಸರ್ವ್ ಮಾಡಬೇಕು, ನಿಧಾನಕ್ಕೆ ಅಬ್ಸರ್ವ್ ಮಾಡಿ. ಇದನ್ನ ಮುಟ್ಬಾರ್ದು, ಆಯ್ತಾ. ಬಾ ನೆಕ್ಸ್ಟ್. ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿರುವಂತ ಜೀವಕೋಶ. ನೆಕ್ಸ್ಟ್ ಬಾ. ಅಬ್ಸರ್ವ್ ಮಾಡಬೇಕು, ಈ ರೀತಿಯಾಗಿರುವಂತ ಜೀವಕೋಶ ಇದೆಯಾ ಅಂತ. ಕೋಶ ಕೇಂದ್ರನು ಸಣ್ಣ ಸಣ್ಣ ಕಣಗಳ ರೂಪದಲ್ಲಿ ನಮ್ಗೆ ಕಾಣಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ನೀವೆಲ್ಲ ಅಬ್ಸರ್ವ್ ಮಾಡ್ದಂಗೆ ನೀರುಳ್ಳಿ ಸಿಪ್ಪೆ ಈ ರೀತಿಯಾಗಿರುವಂತ ಜೀವಕೋಶ ಕಂಡು ಬರುತ್ತೆ ಅಲ್ವಾ? ಸೊ ಹಾಗೆ ನಾವು ಈಗ ಜೀವಕೋಶ ಎಂದರೇನು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ವಲ್ವಾ? ಸೊ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಜೀವಕೋಶಗಳು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಪ್ರೋಕ್ಯಾರಿಯೋಟ್ ಅಂದ್ರೆ ಆದಿಮ ಜೀವಿಗಳು, ಅಂದ್ರೆ ಇನ್ನಷ್ಟು ಅವು ವಿಕಾಸಗೊಂಡಿರಲ್ಲ. ಸೊ ಅವಾಗ ಅವುಗಳ ಜೀವಕೋಶಗಳಿಗೆ ನಾವು ಪ್ರೋಕ್ಯಾರಿಯೋಟ್ ಜೀವಕೋಶಗಳು ಅಂತ ಕರಿತೀವಿ. ಸೊ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಜೀವಕೋಶಗಳು ಅಂತ ಕರಿತೀವಿ. ಈಗ ಪ್ರೋಕ್ಯಾರಿಯೋಟ್ಗಳು ಅಂದ್ರೆ ಅವು ಗಾತ್ರದಲ್ಲಿ ಚಿಕ್ಕವಿರ್ತವೆ, ಆಮೇಲೆ ಒಂದೇ ಒಂದು ಈ ವರ್ಣತಂತು ಇರುತ್ತೆ, ಆಮೇಲೆ ಅವು ಗಾತ್ರದಲ್ಲಿ ಚಿಕ್ಕವು ಅಂದ್ರೆ ಬಹಳಷ್ಟು ಅಂದ್ರೆ ಮೈಕ್ರೋ ಅಂದ್ರೆ ನ್ಯಾನೋ ಮೀಟರ್ ಅಲ್ಲ, ಮೈಕ್ರೋ ಮ್ಯೂ ಅಲ್ಲಿ ಬರುತ್ತೆ. ಅಂದ್ರೆ ಬಹಳಷ್ಟು ಚಿಕ್ಕದಾಗಿ ಇರುತ್ತೆ ಜೀವಕೋಶ. ಸೊ ಹಾಗೆ ಯೂಕ್ಯಾರಿಯೋಟ್ ಜೀವಕೋಶಗಳು ಅವು ಪ್ರೊಕ್ಯಾರಿಯೋಟ್ಗಳಿಗಿಂತ ಗಾತ್ರದಲ್ಲಿ ದೊಡ್ಡದಿರುತ್ತೆ, ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳು ಕಂಡು ಬರ್ತವೆ. ಸೊ ಪ್ರೊಕ್ಯಾರಿಯೋಟ್ ಅಲ್ಲಿ ಒಂದು ಕ್ರೋಮೋಸೋಮ್ ಇರುತ್ತೆ, ಅಂದ್ರೆ ವರ್ಣತಂತು ಇರುತ್ತೆ.
ಸೊ ಇಲ್ಲಿ ಒಂದಕ್ಕಿಂತ ಹೆಚ್ಚು ವರ್ಣತಂತುಗಳು ಇರ್ತವೆ. ಸೊ ಈಗ ಮಾನವನಲ್ಲಿ ಇರುವಂತ ವರ್ಣತಂತುಗಳ ಸಂಖ್ಯೆ ಎಷ್ಟು ಗೊತ್ತಾ? ಎಷ್ಟು? ಏನು? 23 ಜೊತೆ ಇಲ್ಲ 44. 46. 23 ಜೊತೆ ಅನ್ಬೇಕು ಅಥವಾ 46 ಕ್ರೋಮೋಸೋಮ್ ಅಂತ ಹೇಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈಗ ಪ್ರೊಕ್ಯಾರಿಯೋಟ್ಗಳು ಏನಪ್ಪ ಅಂದ್ರೆ ಅವು ಪೊರೆ ಸಹಿತ ಕಣದಂಗಗಳು ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಯೂಕ್ಯಾರಿಯೋಟ್ ಜೀವಕೋಶಗಳಲ್ಲಿ ಪೊರೆ ಸಹಿತ ಮತ್ತು ಪೊರೆ ರಹಿತ ಕಣದಂಗಗಳು ಇರ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಪ್ರೊಕ್ಯಾರಿಯೋಟ್ ಜೀವಕೋಶದಲ್ಲಿ ಏನಪ್ಪಾ ಅಂದ್ರೆ ಅವು ಬಹಳಷ್ಟು ಅಂದ್ರೆ ಅವುಗಳ ಕೋಶ ಕೇಂದ್ರ ಈಗ ಎಲ್ಲಾ ಜೀವಿ ಅನಿಸ್ಕೊಳ್ಬೇಕು ಅಂದ್ರೆ ಕೋಶ ಕೇಂದ್ರ ಇರ್ಲೇಬೇಕು. ಅರ್ಥ ಆಗ್ತಾ ಇದೆಯಾ? ಈಗ ಕೋಶ ಕೇಂದ್ರ ನಿರ್ದಿಷ್ಟವಾಗಿರುವಂತ ನ್ಯೂಕ್ಲಿಯರ್ ಪೊರೆಯಿಂದ ಆವೃತ ಆಗಿದ್ರೆ ಅದನ್ನ ನಾವು ಯೂಕ್ಯಾರಿಯೋಟ್ ಅಂತ ಕರಿತೀವಿ. ಕೆಲವು ಜೀವಿಗಳಲ್ಲಿ ಕೋಶ ಕೇಂದ್ರ ಹೊರೆಯಿಂದ ಆವೃತ ಆಗಿರಲ್ಲ. ಅಂತಹ ಜೀವಿಗಳಿಗೆ ನಾವು ಪ್ರೊಕ್ಯಾರಿಯೋಟ್ ಜೀವಿಗಳು ಅಂತ ಕರಿತೀವಿ. ಸೊ ಪ್ರೊಕ್ಯಾರಿಯೋಟ್ ಜೀವಿಗಳು ಅಂದ್ರೆ ನಿರ್ದಿಷ್ಟ ಏನು ನ್ಯೂಕ್ಲಿಯರ್ ಹೊರೆ ಇರಬೇಕು. ಹೊರೆಯಿಂದ ಆವೃತ ಆಗಿದ್ರೆ ಅದನ್ನ ಯೂಕ್ಯಾರಿಯೋಟ್ ಅಂತೀವಿ. ಪ್ರೊಕ್ಯಾರಿಯೋಟ್ ಅಂದ್ರೆ ನಿರ್ದಿಷ್ಟ ನ್ಯೂಕ್ಲಿಯರ್ ಹೊರೆ ಇರಲ್ಲ. ಅರ್ಥ ಆಗ್ತಾ ಇದ್ಯಾ? ಸೊ ಹಾಗೆ ಜೀವಿಗಳನ್ನ ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಆಗಿ ಸಹ ವಿಂಗಡಿಸಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಈಗ ಈ ಜೀವಕೋಶದ ಪ್ರಮುಖ ಭಾಗಗಳು ಮತ್ತು ಸಸ್ಯ ಜೀವಕೋಶಕ್ಕೂ ಪ್ರಾಣಿ ಜೀವಕೋಶಕ್ಕೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ಸೊ ಮೊದಲನೇದಾಗಿ ನಾವು ಈಗಾಗಲೇ ಹೇಳಿದಂಗೆ ಜೀವಕೋಶದಲ್ಲಿ 3 ಪ್ರಮುಖ ಭಾಗಗಳಿವೆ. ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯ. ಸೊ ಮೊದಲನೇದಾಗಿ ಕೋಶ ಪೊರೆ. ಸೊ ಇದು ಕೋಶ ಪೊರೆ ಸಸ್ಯ ಜೀವಕೋಶದಲ್ಲಿ ಇದೆ, ಪ್ರಾಣಿ ಜೀವಕೋಶದಲ್ಲೂ ಇದೆ. ಸಸ್ಯ ಜೀವಕೋಶದಲ್ಲಿ ಏನು ಅಂದ್ರೆ ಮತ್ತೊಂದು ನಿರ್ದಿಷ್ಟವಾಗಿರುವಂತಹ ಅದು ಈ ಕೋಶ ಭಿತ್ತಿ ಇರುತ್ತೆ. ಆಯ್ತಾ? ಪ್ರಾಣಿಗಳಲ್ಲಿ ಕೋಶ ಪೊರೆ ಇದ್ರೆ ಸಸ್ಯಗಳಲ್ಲಿ ಮತ್ತೊಂದು ಎಕ್ಸ್ಟ್ರಾ ಪೊರೆ ಇರುತ್ತೆ. ಅದನ್ನ ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಕೋಶ ಪೊರೆ ಜೀವಕೋಶದ ಒಳಗೆ ವಸ್ತುಗಳನ್ನ ಒಳಕ್ಕೂ ಮತ್ತು ಹೊರಕ್ಕೂ ಚಲಿಸಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಈ ಅನಿಲ ವಿನಿಮಯ ಕ್ರಿಯೆಯನ್ನ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ. ಸೊ ಮೊದಲನೇದಾಗಿ ಕೋಶ ದ್ರವ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೋಶ ದ್ರವ್ಯದಲ್ಲಿ ಚಿಕ್ಕ ಚಿಕ್ಕ ಕಣಗಳು ಕಂಡು ಬರ್ತವೆ. ಸೊ ಈ ಚಿಕ್ಕ ಚಿಕ್ಕ ಕಣಗಳನ್ನ ನಾವು ಕಣದಂಗಗಳು ಅಂತ ಕರಿತೀವಿ. ಸೊ ಇವು ಚಿಕ್ಕ ಕಣಗಳಾಗಿದ್ರು ಅವುಗಳ ಪಾತ್ರ ಬಹಳಷ್ಟು ದೊಡ್ಡದಾಗಿವೆ. ಅವು ಯಾವ ಅಂದ್ರೆ ಅವು ಚಿಕ್ಕ ಕಣಗಳು ಯಾವಪ್ಪ ಅಂದ್ರೆ ರೈಬೋಸೋಮ್ಗಳು, ಆಯ್ತಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಆಯ್ತಾ, ಆಮೇಲೆ ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಇವುಗಳನ್ನೆಲ್ಲ ನಾವು ಏನಂತ ಕರಿತೀವಿ? ಕಣದಂಗಗಳು ಅಂತ ಕರಿತೀವಿ. ಸೊ ಹಾಗೆ ಕೋಶ ಕೇಂದ್ರ. ಈ ಕೋಶ ಕೇಂದ್ರ ಜೀವಕೋಶದ ಮಧ್ಯಭಾಗದಲ್ಲಿ ಕಂಡುಬರುತ್ತೆ. ಪ್ರಾಣಿ ಜೀವಕೋಶದಲ್ಲಿ ಮಧ್ಯಭಾಗದಲ್ಲಿ ಕಂಡುಬರುತ್ತೆ. ಸೊ ಹಾಗೆ ಈ ಕೋಶ ದ್ರವ್ಯದಲ್ಲಿ ಏನು ಅಂದ್ರೆ ಈ ಚಿಕ್ಕ ಚಿಕ್ಕ ಕಣದಂಗಗಳು ಕಂಡು ಬರ್ತವೆ. ಸೊ ಹಾಗೆ ರಸದಾನಿಗಳು ಅಂತ ಕರೀತೀವಿ. ಸೊ ಸಸ್ಯದಲ್ಲಿ ದೊಡ್ಡ ದೊಡ್ಡ ರಸದಾನಿಗಳು ಇರ್ತವೆ. ಸೊ ಆದ್ದರಿಂದ ಸಸ್ಯ ಜೀವಕೋಶದಲ್ಲಿ ದೊಡ್ಡ ರಸದಾನಿಗಳು ಇರೋದ್ರಿಂದ ಜೀವಕೋಶ ಸ್ವಲ್ಪ
ಈ ಕಡೆ ಇರುತ್ತೆ. ಸೊ ಇವೆಲ್ಲ ರಸದಾನಿ. ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕ ಚಿಕ್ಕ ರಸದಾನಿಗಳು ಕಂಡು ಬರ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಕೋಶ ಕೇಂದ್ರದ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ, ಈ ಜೀವಕೋಶದ ಎಲ್ಲಾ ಚಟುವಟಿಕೆಯನ್ನ ಕೋಶ ಕೇಂದ್ರ ನಿಯಂತ್ರಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಕೋಶ ಕೇಂದ್ರದಲ್ಲಿ ಕೋಶ ಕೇಂದ್ರದ ರಚನೆಯನ್ನ ನಾವು ನೋಡಿದಾಗ ಇದು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಇದು ಕಿರು ಕೋಶ ಕೇಂದ್ರ. ಕೋಶ ಕೇಂದ್ರ ರಂಧ್ರ, ಇದು ಕೋಶ ಕೇಂದ್ರ ಪೊರೆ ಆಯ್ತಾ. ಕೋಶ ಕೇಂದ್ರ ರಂಧ್ರ, ಕೋಶ ಕೇಂದ್ರ ಪೊರೆ. ಇಲ್ಲಿ ಎಳೆಯ ದಾರದಂತಹ ರಚನೆ ಕಂಡು ಬರುತ್ತೆ. ಇದನ್ನ ಕ್ರೊಮ್ಯಾಟಿನ್ ಅಥವಾ ವರ್ಣ ತಂತುಗಳು ಅಂತ ಕರಿತೀವಿ. ಸೊ ಕ್ರೊಮ್ಯಾಟಿನ್ಗಳು ಅಂದ್ರೆ ದಾರದಂತ ರಚನೆ. ಸೊ ಇವು ವರ್ಣ ತಂತುಗಳಾಗಿ ಯಾವಾಗ ಕೋಶ ವಿಭಜನೆಯ ಸಮಯದಲ್ಲಿ ವರ್ಣತಂತುಗಳಾಗಿ ಬದಲಾಗುತ್ತೆ. ಸೊ ಈ ರೀತಿ ಈ ದಾರದಂತಹ ರಚನೆ ಏನಾಗುತ್ತೆ, ಸ್ವಲ್ಪ ದಪ್ಪ ಆಕಾರದಲ್ಲಿ ಅವು ವರ್ಣತಂತುಗಳಾಗಿ ಪರಿವರ್ತನೆ ಆಗುತ್ತೆ. ಸೊ ಆಗ್ಲೇ ಹೇಳಿದ್ರಲ್ವಾ, ಮಾನವರಲ್ಲಿ ಎಷ್ಟು ವರ್ಣತಂತುಗಳಿವೆ? 23 ಜೊತೆ ಅಥವಾ 46 ಕ್ರೋಮೋಸೋಮ್ಗಳು ಇರ್ತವೆ. ಸೊ ಹಾಗೆ ಈಗ ಈ ಕ್ರೋಮೋಸೋಮ್ಗಳು ಕೋಶ ವಿಭಜನೆ ಸಮಯದಲ್ಲಿ, ಈಗ ನಾವು ನಮ್ಮ ತಂದೆ ತಾಯಿಯರ ಗುಣಲಕ್ಷಣವನ್ನ ನಾವು ಹೊಂದಿರ್ತೀವಲ್ವಾ, ಅಥವಾ ನಿಮ್ಮ ತಾತರ ಗುಣಲಕ್ಷಣ, ಅಜ್ಜಿಯ ಗುಣಲಕ್ಷಣವನ್ನ ಹೊಂದಿರ್ತೀರಾ. ಸೊ ಇದು ಹೇಗ್ ಸಾಧ್ಯ ಅಲ್ವಾ? ಅಂದ್ರೆ ಈ ಅನುವಂಶೀಯ ಮಾಹಿತಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ಸೊ ಅದಕ್ಕೆ ಕಾರಣ ಏನು? ವಂಶವಾಹಿಗಳು ಅಥವಾ ಜೀನ್ಗಳು ಅಂತ ಕರಿತೀವಿ. ಅದರಲ್ಲಿ ಈಗ ಈ ಕ್ರೋಮೋಸೋಮ್ಗಳಲ್ಲಿ ಜೀನ್ಗಳಿರ್ತವೆ ಅಥವಾ ವಂಶವಾಹಿ ಅಂತ ಕರಿತೀವಲ್ವಾ, ಜೊತೆಗೆ DNA ಇರುತ್ತೆ, ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ, DNA. ಸೊ ಈ DNA ಏನ್ ಮಾಡ್ತೇವೆ? DNA ಯಲ್ಲಿರುವಂತ ಜೀನ್ಗಳು ಅನುವಂಶೀಯ ಮಾಹಿತಿಯನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆಯನ್ನ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಕಿರು ಕೋಶ ಕೇಂದ್ರ ಅಂತೀವಿ. ಸೊ ವಸ್ತುಗಳು ಕೋಶದ ಈ ಕೋಶ ಕೇಂದ್ರದ ಒಳಕು ಮತ್ತು ಹೊರಕು ಚಲಿಸಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ 3 ಭಾಗಗಳ ಬಗ್ಗೆ ನಾವು ತಿಳ್ಕೊಂಡ್ವಲ್ವಾ. ಸೊ ಹಾಗೆ ಈಗ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶದ ಚಿತ್ರ ಬಗ್ಗೆ, ಅಂದ್ರೆ ಅವುಗಳ ಇರುವಂತಹ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಸ್ಯ ಮತ್ತು ಪ್ರಾಣಿ ಜೀವಕೋಶ. ಇದು ಸಸ್ಯ ಜೀವಕೋಶ, ಇದು ಪ್ರಾಣಿ ಜೀವಕೋಶ. ಸೊ ಎರಡನ್ನ ನಾವು ಅಂದ್ರೆ ಸಸ್ಯ ಜೀವಕೋಶಕ್ಕೂ ಮತ್ತು ಪ್ರಾಣಿ ಜೀವಕೋಶಕ್ಕೂ ಇರುವಂತಹ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಈಗ ಸಸ್ಯ ಜೀವಕೋಶದಲ್ಲಿ ಮೊದಲನೇದಾಗಿ ಏನೇನ್ ಭಾಗಗಳಿವೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ರಿ, ರೈಬೋಸೋಮ್ಗಳು ಇಲ್ಲಿ ಕಾಣಿಸ್ತಾ ಇದ್ದಾವಲ್ವಾ, ಸಣ್ಣ ಕಣದಂತಹ ರಚನೆ, ಇವುಗಳಿಗೆ ನಾವು ರೈಬೋಸೋಮ್ ಅಂತ ಕರಿತೀವಿ. ಸೊ ರೈಬೋಸೋಮು ಇವುಗಳನ್ನು ಪ್ರೋಟೀನ್ ಕಾರ್ಖಾನೆಗಳು ಅಂತ ಕರಿತೀವಿ. ಯಾಕೆಂದ್ರೆ ಇಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ಉಂಟಾಗುತ್ತೆ. ಹಾಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಸಸ್ಯ ಜೀವಕೋಶ ನಾವು ಈಗಾಗಲೇ ಹೇಳಿದಂಗೆ ಇದು ದೊಡ್ಡ ಗಾತ್ರದ ರಸದಾನಿ ಇರುತ್ತೆ. ಸೊ ಕೋಶ ಕೇಂದ್ರ ಇಲ್ಲಿದೆ ಅಲ್ವಾ.
ಸೊ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ ಇದ್ರೆ ಅದನ್ನ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಸೊ ಇಲ್ಲಿ ರೈಬೋಸೋಮ್ಗಳಿಲ್ಲ, ಅದಕ್ಕೆ ಇದನ್ನ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಸೊ ಇಲ್ಲಿ ಮೈಟೋಕಾಂಡ್ರಿಯಾ ಇದೆ. ಸೊ ಇವೆಲ್ಲ ಮೈಟೋಕಾಂಡ್ರಿಯಾ, ಇವುಗಳನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಸೊ ಇವು ATP ಅಂತ ಕರೀತಾರೆ, ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ಶಕ್ತಿಯನ್ನ ಸಂಗ್ರಹಣೆಯನ್ನ ಮಾಡಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಆದ್ದರಿಂದ ಹಾಗೆ ಇದು ಕೋಶ ದ್ರವ್ಯ. ಸೊ ಎಕ್ಸ್ಟ್ರಾ ಕೋಶ ಭಿತ್ತಿ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಕೋಶ ಪೊರೆ, ಕೋಶ ಭಿತ್ತಿ, ಆಯ್ತಾ. ನೆಕ್ಸ್ಟ್ ಇಲ್ಲಿ ಗಾಲ್ಗಿ ಸಂಕೀರ್ಣ ಇದೆ. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್. ಸೊ ಹಸಿರು ವರ್ಣಕವನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಸಸ್ಯಗಳಲ್ಲಿ ಹಸಿರು ವರ್ಣಕ ಇರೋದ್ರಿಂದ ಕ್ಲೋರೋಪ್ಲಾಸ್ಟ್ ಅಥವಾ ಹಸಿರು ಆಗಲಿಕ್ಕೆ ಕಾರಣ ಆಗಿದೆ. ಸೊ ಈ ಕ್ಲೋರೋಪ್ಲಾಸ್ಟ್ ಅನ್ನ ಮತ್ತು ಈ ಸೂರ್ಯನ ಬೆಳಕನ್ನು ಬಳಸ್ಕೊಂಡ್ಬಿಟ್ಟು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ನ ಸಹ ಬಳಸ್ಕೊಂಡ್ಬಿಟ್ಟು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಿರ್ವಹಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಮೈಟೋಕಾಂಡ್ರಿಯವನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಅದೇ ರೀತಿ ಈಗ ನೆಕ್ಸ್ಟ್ ಇಲ್ಲಿ ಪ್ರಾಣಿ ಜೀವಕೋಶಕ್ಕೆ ಬಂದಾಗ ಕೋಶ ಭಿತ್ತಿ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇಲ್ಲೂ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ. ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಆಮೇಲೆ ಲೈಸೋಸೋಮ್ಗಳು ಇವೆ. ಸೊ ಲೈಸೋಸೋಮ್ಗಳು ಇವುಗಳನ್ನ ಈಗ ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ಯಾಕೆಂದ್ರೆ ಅವಾಗವೇ ಒಡ್ಕೊಂಡು ಹೋಗ್ತವೆ. ಹೆಚ್ಚಾದಾಗ ಅತಿ ಹೆಚ್ಚಿಗೂ ಎಲ್ಲ ಕಿಣ್ವಗಳನ್ನ ಸಂಶ್ಲೇಷಿಸ್ತವೆ. ಸೊ ಹಾಗೆ ಇಲ್ಲಿ ನಾವು ಕೋಶ ದ್ರವ್ಯವನ್ನ ಕಾಣ್ಬೋದು. ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಆಮೇಲೆ ಕಿರು ಕೋಶ ಕೇಂದ್ರ ಇದಾವೆ. ಆಮೇಲೆ ಸಣ್ಣ ಸಣ್ಣ ಕಣಗಳು, ಆಮೇಲೆ ಯಾವ ರೀತಿ ಈ ರಸದಾನಿಗಳಿದೆಯೋ ಇಲ್ಲಿ ಸಣ್ಣ ಗಾತ್ರದ ರಸದಾನಿಗಳನ್ನ ನಾವು ಕಾಣಬಹುದು. ಅರ್ಥ ಆಯ್ತು ಮಕ್ಕಳೇ? ಈಗ ಈ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಆಯ್ತು, ಅಲ್ಲಿಟ್ಟು ಸೊ ಹಾಗೆ ನಾವು ಈ ದಿನ ಜೀವಕೋಶ ಅಂದ್ರೆ ಏನು, ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವನ್ನ ನಾವು ಜೀವಕೋಶ ಅಂತ ಕರಿತೀವಿ ಅಂತ ನಾವು ತಿಳ್ಕೊಂಡ್ವಲ್ವಾ. ಸೊ ಹಾಗೆ ನಾವು ಜೀವಕೋಶದ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಉದಾಹರಣೆಗೆ ನಾವು ಈಗ ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯ ಇದ್ರದ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಆಮೇಲೆ ಸಣ್ಣ ಸಣ್ಣ ಕಣದಂಗಗಳ ಬಗ್ಗೆ ತಿಳ್ಕೊಂಡ್ವಲ್ವಾ. ಹಾಗೆ ನಾವು ಮೈಕ್ರೋಸ್ಕೋಪ್ ಅನ್ನ ಯಾಕೆ ಬಳಸಬೇಕು ಅಂದ್ರೆ ಈಗ ಇವುಗಳಲ್ಲಿರುವಂತಹ ಚಿಕ್ಕ ಚಿಕ್ಕ ಕಣಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ. ಸೊ ಆದ್ದರಿಂದ ನಾವು ಸೂಕ್ಷ್ಮ ದರ್ಶಕದ ಮೂಲಕ ನಾವು ನೋಡಿದ್ರೆ ಅಂದ್ರೆ ವೀಕ್ಷಿಸಿದ್ರೆ ನಮ್ಗೆ ಎಲ್ಲ ಕಾಣಿಸುತ್ತಲ್ವಾ. ಸೊ ಹಾಗೆ ಈಗ ನಾನು ಎಷ್ಟು ಅರ್ಥ ಆಗಿದೆ ಅನ್ನೋದನ್ನ ನಾನು ಪ್ರಶ್ನೆ ಹಾಕೋದ್ರ ಮೂಲಕ ನಿಮ್ಗೆ, ಯಾಕೆಂದ್ರೆ ನಾನು ತಿಳ್ಕೊಬೇಕಲ್ವ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಲ್ವಾ. ಜೀವಕೋಶ ಅಂತ ಹೇಳಿ, ಜೀವಕೋಶ ಎಂದರೆ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವನ್ನು ಜೀವಕೋಶ. ವೆರಿ ಗುಡ್. ಸೊ ಸೆಲ್ ಅನ್ನುವಂತಹ ಪದವನ್ನ ಮೊಟ್ಟ ಮೊದಲಿಗೆ ನೀಡಿದವರು ಯಾರು? ರಾಬರ್ಟ್ ಹುಕ್. ವೆರಿ ಗುಡ್. ರಾಬರ್ಟ್ ಹುಕ್ ಅವರು ಸೆಲ್ ಅನ್ನುವಂತಹ ಪದವನ್ನ ಮೊಟ್ಟ ಮೊದಲ ಬಾರಿಗೆ ನೀಡಿದ್ರಲ್ವಾ. ಹಾಗಾದ್ರೆ ಜೀವಕೋಶದ ಪ್ರಮುಖ ಭಾಗಗಳು ಯಾವುವು? ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯ. ಕೋಶ ಪೊರೆ, ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯ. ಈಗ ಈ ಒಂದು ಸಸ್ಯ ಜೀವಕೋಶದಲ್ಲಿ
ಇನ್ನ ಒಂದು ಎಕ್ಸ್ಟ್ರಾ ಪೊರೆ ಇರುತ್ತೆ, ಅದು ಯಾವುದು ಹೇಳಿ, ಯಾವುದು ಇನ್ನ ಒಂದು ಎಕ್ಸ್ಟ್ರಾ? ಈಗ ಕೋಶ ಪೊರೆ ಆದ್ಮೇಲೆ ಇನ್ನ ಒಂದು ಎಕ್ಸ್ಟ್ರಾ ಪೊರೆ ಬರುತ್ತೆ ಅಂತ ಹೇಳಿದ್ರು. ಕೋಶ ವೆರಿ ಗುಡ್. ಸೊ ಕೋಶ ಭಿತ್ತಿ, ಸಸ್ಯಗಳಲ್ಲಿ ಕೋಶ ಭಿತ್ತಿ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಲ್ವಾ? ಸೊ ಹಾಗೆ ನೀವು ಈಗ ಕೋಶ ಕೇಂದ್ರದಲ್ಲಿ ನಾವು ಎಳೆ ದಾರದಂತಹ ರಚನೆ. ಸೊ ಇವುಗಳಿಗೆ ನಾವು ಏನಂತ ಕರೀತೀವಿ? ದಾರದಂತಹ ರಚನೆ. ಕ್ರೊಮ್ಯಾಟಿನ್ಗಳು ಅಂತ ಕರಿತೀವಿ, ಆಮೇಲೆ ಅವುಗಳನ್ನ ವರ್ಣತಂತುಗಳು ಅಂತ ಕರಿತೀವಿ ಅಲ್ವಾ? ಸರಿ, ಮತ್ತೆ ಇವತ್ತು ಎಲ್ಲ ಪಾಠ ಇದೆ ತಿಳ್ಕೊಂತೀನಿ.